ಸಮಾಧಾನ ಅಲ್ಲಿ ಬರ್ತಾರ ಅವ್ರಿಗೆ ಸಿಟ್ಟೊಳಗ್ರಿ ಈಗ ಇಡ್ರಿ ಜಾಗ ಉಳಿಸ್ಲಕ್ಕ ಗೌರವ ಸ್ವಲ್ಪ ಕಮ್ಮಿ ನೋಡ್ರಿ. ನಮ್ಮ ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜಘಾತಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ, ಗಾರ್ಡನ್ ಜಾಗೆ ಮತ್ತು ಯಾರು ಬಹಳ ವರ್ಷಗಳಿಂದ ವಿಜಯಪುರ ನಗರವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ಬಿಜಾಪುರದಲ್ಲಿದೆ. ಅವರಿಗೆ ಯಾವುದೋ BJP, ಕಾಂಗ್ರೆಸ್ಸು, JDS ಏನೂ ಸಂಬಂಧ ಇಲ್ಲ. ಅದು ಒಂದು ಭೂಗಳರ ಒಂದು ಗ್ಯಾಂಗ್. ಅದ್ರ ಹಿಂದೆ ಒಬ್ಬ ಬಾಸ್ ಇದ್ದ ಮಾಜಿ ಶಾಸಕ. ಆ ಬಾಸ್ ಅಂತ ಕಳೆದ ಮಹಾನಗರ ಪಾಲಿಕೆ ಸದಸ್ಯ ಚುನಾವಣೆಯಲ್ಲಿ ಅವರಿಗೆಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ. ಒಳ್ಳೆಯವ್ರು ಯಾರಾದಾರ ಅವರೆಲ್ಲ ಆಗ್ಯಾರ. ಅವರೆಲ್ಲ ಕ್ರಿಯಾಶೀಲ ಕೆಲಸ ಮಾಡ್ಲಕತ್ತಾರ. ಇವತ್ತೇನಾಗಿದೆ, ಅನೇಕ ಕಡೆ ಇವತ್ತು ಗ್ಯಾಸ್ ಬಾಡಿ ಐತಿ, ಅಲ್ಲಿ ಇದೇ ರೀತಿ ಮಾಡ್ಯಾರ. ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಸಂಜೆ ಮುಂದೆ ಹೆಣ್ಮಕ್ಳು ಏನು ವಯಸ್ಸಾದವರು, ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ, ಒಂದು ಚರ್ಚೆ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳು. ಆದರೆ ಭಾಳ ದಿವಸಗಳಿಂದ ಅದನ್ನು ಅವರು ಕಣ್ಣಿಟ್ಟಿರ್ತಾರೆ, ಎಲ್ಲೆಲ್ಲಿ ಎಂಥ ಜಮೀನುಗಳು ಅದಾವ, ಯಾವ ರೀತಿ ಈ ಭೂಮಿಯನ್ನು ಲಪಟಾಯಿಸ್ಬೇಕು. ಇದು ಮೊದಲಿಡಿದು ಒಂದು ವಿಜಯಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಪತ್ತು ಬಂದಿದೆ. ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ. ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವು ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸ್ವಲ್ಪ ಇದೇನಿದೆ 4 ವಾರ್ಡು 4 ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ. ಈಗ ನಮ್ಮ ಹೊಸ ಶಾಸಕರೇನು ತಗೊಂಡು ಬಂದಾರ, ಅವ್ರೂ ಸಹ ಈಗ ಮೊನ್ನೆ 150 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಕಡೆ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೇಲೆ ನಮ್ಮ ವಿಜಯಪುರ ವಿಧಾನಸಭೆಯಲ್ಲಿ ಉಳಿದಿದ್ದು ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿರುವಂಥ 4 ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದೆ. ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟರು, ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ನಮ್ಮ ರಾಜೇಶ್ ದೇವಜರವರು ಇರ್ಬೋದು, ಅದೇ ರೀತಿ ಇಲ್ಲಿ ಹೆಣ್ಮಕ್ಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂತ ಹೇಳಿ ಒಂದು ಗುಂಪು, ಅವರು ಒಬ್ಬ ಮುಸ್ಲಿಮು ಅಬ್ದುಲ್ ಸಾಬ್ ಮಕಾನ್ದಾರ್ ಶಿವಾನಂದ್ ಭುಯಾರಕ್ಕೆ ಒಂದು ಏನಂದ್ರೆ ಇಸಾರ್ ಕರಾರ್ ಪತ್ರ ಮಾಡ್ಕೊಂಡ, ಅದು ಕೈಲೇ ಬರೆದಂಥ ಉತ್ತಾರಿಗಳು, ಅದು ದಾಖಲೆ ಅಧಿಕೃತವಾಗಿ ಅಲ್ಲ. ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಯಾವುದನ್ನು ಇದೇ ರೀತಿ ಮೋಸ ಮಾಡ್ತಾರಂತ ಹೇಳಿನೇ ಸಾಕಷ್ಟು ಭೂ ಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರೂ ಸಹ ಇವರು ಎಲ್ಲರ ಕಣ್ಣಿಗೆ ಮಣ್ಣೆ ಹಚ್ಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ 21 ಹಿಸ್ಸಾ 6 ಹಳೆ ಕೈ ಬರೆಯ ಉದ್ದಾರ ಮಾಡ್ಕೊಂಡಿರುವ ಇಸಾರು ಮುಂದೆ ಬೋಗಸ್ ಒಂದು ಕರಾರ್ ಪತ್ರ ಮಾಡ್ಕೊಂಡು ಇಲ್ಲ ಒಂದೇನೋ ಸಣ್ಣ ಜಾಗ ತಗೊಂಡು ಇದೆಲ್ಲ ನಮ್ಮದೇ ಜಾಗ ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಆ ಒಂದು ಕಳ್ಳರ್ ಗ್ಯಾಂಗ್ ಏನಿದೆ ಬಿಜಾಪುರ್ನಲ್ಲಿ, ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು, ನಮ್ಮೆಲ್ಲ ಸಾಯಂಕಾಲ ಸಣ್ಣ ಗುಡಿ ಆಗಬೇಕು, ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಕುಂದ್ರಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಅವರ ಹೋರಾಟದ ಹಿಂದೆ ನಮ್ಮ ಇಲ್ಲಿ ಭಾಗದ ಕಾರ್ಪೊರೇಟರು, ನಮ್ಮ ಅವರ ಮಗ ಸಚಿನ್ ಮತ್ತು ನಮ್ಮ ಇನ್ನೊಬ್ಬ ಕಾರ್ಪೊರೇಟರ್ ಆದಂಥ ಮತ್ತು ಮೊದಲು ಈ ವಾರ್ಡಿನ ಕಾರ್ಪೊರೇಟರ್ ಇದ್ದಂಥ ರಾಜೇಶ್ ದೇವಜರು ಎಲ್ಲರೂ ಇವತ್ತು ಹೆಣ್ಮಕ್ಳು ಮತ್ತು ಇಲ್ಲಿನೆಲ್ಲ ನಾಗರಿಕರು ಕೂಡಿ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಂಥ ಒಂದು ದೊಡ್ಡ ಸುಮಾರು 1 ಎಕರೆ ಇರ್ತಿಲ್ಲ,
ಅರ್ಧ ಎಕರೆಯಷ್ಟು ಜಮೀನಿದೆ. ಇದನ್ನ ಈಗಾಗಲೇ ನಾನು ಮಹಾನಗರ ಪಾಲಿಕೆಯ ನಮ್ಮ ಆಯುಕ್ತರ ಜೊತೆಗೆ, ಏನು ನಮ್ಮ ಭೂ ದಾಖಲೆಗಳ ಅಧಿಕಾರಿಗಳ ADLR ಜೊತೆಗೆ ಮತ್ತು ಬಿಜಾಪುರದ ತಹಸೀಲ್ದಾರ್ ಜೊತೆಗೆ ಮಾತಾಡಿ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದರೆ ಇದು ಸರ್ಕಾರ ಜಾಗ ಇದೆ, ಇದು ಕಬಳಿಸಕ್ಕೆ ಬರೋದಿಲ್ಲ. ಇವತ್ತೇ ಸಾಯಂಕಾಲನೇ ನಮ್ಮ ವಿಜಯಪುರ ನಗರ ಪಾಲಿಕೆ ಆಸ್ತಿ ಅಂತೇಳಿ ಒಂದು ಬೋರ್ಡ್ ಹಾಕಿ ಇದು ಕಂಪೌಂಡ್ ಕಟ್ಟಿ ಇದೆಲ್ಲ ಇಲ್ಲಿ ಹೆಣ್ಮಕ್ಳು ಕುಂಡಲಿಕ್ಕೆ ಮಾಡಲಿಕ್ಕೆ ಕುರ್ಚಿಗಳನ್ನು ಹಾಕಿ ಮತ್ತು ಮುಂದೆ ಇದನ್ನು ಗಿಡಗಳನ್ನು ಹಚ್ಚಿ ಮಾಡಿ ಇದನ್ನು ಗಾರ್ಡನ್ ಮಾಡಬೇಕಂತೇಳಿ ಈಗಾಗಲೇ ನಾವು ರಾಜೇಶ್ ದೇವಿಯವರು ಮತ್ತು ನಮ್ಮ ಇಲ್ಲಿ ಸಚಿನು ಮತ್ತು ಎಲ್ಲ ಕಾರ್ಪೊರೇಟರ್ ಮೇಯರ್ ಅವ್ರಿಗೆ ಹೇಳಿದ್ವಿ. ಎಲ್ಲರೂ ಕೂಡಿ ಇನ್ನೊಂದು ವಾರನಾಗ ಇದರ ಕಂಪೌಂಡ್ ಕೆಲಸ ಚಾಲೂ ಮಾಡ್ತೀವಿ ಮತ್ತು ನಮ್ಮ ಈ ಭಾಗದ ಶಾಸಕರನ್ನು ಅದಕ್ಕೆ ಕರಿತೀವಿ. ಅವರು ನಾವು ಎಲ್ಲರೂ ಕೂಡಿ ಈ ಒಂದು ಜಾಗ ಉಳಿಸಲಿಕ್ಕೆ ನಾವು ಈಗಾಗಲೇ ಎಲ್ಲ ರೀತಿಯ ಕಾನೂನಾತ್ಮಕ ಕ್ರಮ ತೊಗೊಂಡಿದ್ದೀವಿ. ಸಾಯಂಕಾಲನೇ ಇಲ್ಲಿ ಮಹಾನಗರ ಪಾಲಿಕೆ ಆಸ್ತಿ ಅನ್ನೋದಕ್ಕೆ ಎಲ್ಲ ದಾಖಲೆಗಳದ. ಸುಮ್ಮನೆ ಏನೋ ನಾಟಕ ಮಾಡಿ ಯಾವುದೋ ಫೇಕ್ ಹೇಳಿ ಯಾವುದಾದ್ರೂ ಕೆಲಸಕ್ಕೆ ಬರಲಾರ್ದ ಚಾನಲ್ಗಳ ಮುಂದೆ ಮಾತಾಡಿದ್ರೆ ಏನೋ ಅರ್ಥಿಲ್ಲ. ಅಂಥ ಯೂಟ್ಯೂಬ್ಗಳು ಅಂಥವೆಲ್ಲ ದುಡ್ಡು ಯಾರು ಕೊಡ್ತಾರೆ, ಹೆಚ್ಚಿಗೆ ಅವ್ರು ಕೊಡ್ತಾರೆ. ಅಂಥವು ಎಲ್ಲೆಲ್ಲೂ ನೀವು ದುಡ್ಡು ಕೊಡಬಾರ್ದು. ಏನೇ ಅಂಥವು ನಿಮಗೆ ಕಂಡು ಬಂದರೆ, ಅಲ್ಲಿ ಏನಾದರೂ ಚಟುವಟಿಕೆ ಕಂಡು ಬಂದರೆ ಈಗಾಗಲೇ ನಾವೆಲ್ಲ ಪತ್ರಿಕೆಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿವಿ, ಅದಕ್ಕೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತೇಳಿ ಹೇಳಿದ್ದೀವಿ. ಈ ರೀತಿ ಇಲ್ಲಿನ ನಮ್ಮ ಹೆಣ್ಮಕ್ಳೇನು ಹೋರಾಟ ಮಾಡಿದರೆ ಅದಕ್ಕೆ ಇವತ್ತು ಜಯ ಸಿಕ್ಕಿದೆ. ಆ ಎಲ್ಲ ಹೆಣ್ಮಕ್ಳ ಒಂದು ಕಾರಣದಿಂದ ಇವತ್ತು ನೋಡಿ ಹೆಣ್ಮಕ್ಳು ಎಲ್ಲರೂ ಕೂಡಿ ಈಗ ಒಕ್ಕಟ್ಟಾದ್ರೆ ಅಂಥವ್ರು ಇದ್ರೂ ತಲೆ ಬಾಗಬೇಕನ್ನೋಂಥ ಅದನ್ನು ತೋರಿಸ್ಕೊಟ್ಟಾರೆ. ನಾನು ಸಹ ಇವತ್ತು ವಿಜಾಪುರ ಶಾಸಕನಾಗಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ ಏನು ಬೇರೆ ದಿನ ಏನೂ ಕೆಲಸ ಇಲ್ಲಾರ್ದನ್ನ ಆರೋಪ ಮಾಡುವಂಥ ಒಂದು ತಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಗೊತ್ತಿದೆ ಅವ್ರದ್ದೆಲ್ಲ ಸ್ಥಿತಿ ಏನಾಗಿದೆ. ಅದ್ರ ಜೊತೆಗೆ ವಕಫ್ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಂಗೆ ಅವನು ಮಸನಮಠ ಮುನ್ಸಿಪಾಲ್ಟಿ ಅಂತಿದೆ, ಇದು ಕಾರ್ಪೊರೇಷನ್ದು. ಇದರಲ್ಲಿ ಒಂದು ವಕಫದ ಒಂದು 3-4 ಮಂದಿ ಕೂಡಿ 20 ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದನ್ನು 2 ಗುಂಟೆ ಅವ್ರು ಹಚ್ಕೊಂಡು ಖರೀದಿ ಮಾಡ್ಕೊಂಡಾರ. ನೋಡ್ರಿ ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಿರವ್ರ ಸ್ಮಶಾನ ಐತಲ್ಲ ಸೋಲಾಪುರ ರೋಡಿಗೆ, ಅಲ್ಲಿ ನೋಡ್ರಿ ಇವು ಎಲ್ಲ ಇದು ಸರ್ಕಾರದ್ದು. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನು ಗೊತ್ತದು ಅಳದು ದಾಖಲೆ ಮಾಡಿದಂಥದ್ದು. ಒಬ್ಬ ಬಾಬುಲಾಲ್ ಗುಡು ಸಾಬ್ ವ್ಯಾಪಾರಿ, ಇನ್ನು ಅವ 2 ಗುಂಟೆ, ಜಮೀರ್ ಕಾಸಿಂ ಸಾಬ್ ಇನಾಮ್ದಾರ್, ಮಹಬೂಬ್ ಕತಾಲ್ ಸಾಬ್ ಜಮಾದಾರ್. ಬದಲಾಗಿ ನೋಡ್ರಿ ಅಲ್ಲಿ ಉಮೇಶ್ ತಂದೆ ಬಸವರಾಜ್ ಒಂದಾಲ್, ನೀವು ಏನು ಸಾಬ್ರ ಅವ ಯಾರು ಮುಂದೆ ಮಕ್ಕಳು ಎಲ್ಲರೂ ಉಳಿತಿದ್ದು ಸಾಬ್ರ ಅದಾರ. ಇವಪ್ಪ ನಡ್ಬಾರ್ದು ಸಾಬ್ ಸರ್, ನೀವು ಇವ ಸಾಬ್ರ ಇನ್ನೂ ಚೆಕ್ ಮಾಡ್ಬೇಕಾಗ್ತೈತೆ ಅಂದು ಮಾಡಬೇಕು ಗುರ್ತೈತೆ. ಮೊಹಮ್ಮದ್ ಇಕ್ಬಾಲ್ ಖಾನ್ ಸಾಬ್ ಮುಲ್ಲಾ, ಮಹಬೂಬ್ ಅಬ್ದುಲ್ ಸಾಬ್ ಹಿಂದಿಕರ್, ರಫೀಕ್ ಅಹಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್. ಬದಲಾಗಿ ಇನ್ನೊಬ್ಬ ಸಾಬ್ ಅರ್ಧ ಸಾಹೇಬ್ ಸೇರಿ ನೋಡಿ ಮಾಂತೇಶ್ ಪರ್ವಲಿನ ಅಂಗಡಿ, ಸಮದಾನಿ ದಸ್ಗೀರ್ ಪಟೇಲ್, ಕರ್ನಾಟಕ ವಕಫ್ ಅದಕ್ಕೆ 6 ಗುಂಟ ಬಿಟ್ಟ. ಇವರೆಲ್ಲ ಬಿಜಾಪುರನಾಗ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮಣ್ಣ ಮೂರ್ತಿ ಮೆರವಣಿಗೆ ಮಾಡೋದು ಮಾಡಿ ಈ ಉತ್ತಾರ ಸಹಿತ ಮಾಡ್ಕೊಂಡ. ಯಾವ ವಕಫ್ ಆಸ್ತಿ ಮುಸ್ಲಿಮರ ಆಸ್ತಿ ಸ್ಮಶಾನದು, ಅದು ಹೆಣ ಸುಡೋದು ಸಹಿತ ಬಿಟ್ಟಲ್ಲ. ಹೆಣ ಸುಡೋದು ಹೆಣ ಹೂಳು ಜಾಗನೂ ಬಿಡ್ಲಾರ್ದವ್ರು ಇವರೆಲ್ಲ ನಮ್ಮ ವಿಜಾಪುರದ ಮಾದರಿ ರಾಜಕಾರಣಿಗಳು ಹೊಗಳ್ತಾರೀಗ. ಇದು ಎಲ್ಲ ಉತ್ತರ ನಾವೆಲ್ಲ ಇದನ್ನ ನಾಳೆ ಅಸೆಂಬ್ಲಿ ಒಳಗೆ ಎಲ್ಲಾನು ಇದನ್ನು ಪ್ರಶ್ನೆ ಮಾಡ್ತೇನೆ. ಅದಕ್ಕೆ ನಾವು ಹೇಳೋದು ಅಂದ್ರೆ ವಿಜಾಪುರ ನಗರದ ಜನರಿಗೆ ಇಲ್ಲ ಈಗ